ಬೆನ್ನು ಸೊಂಟ ನೋವು ಇರುವಂತ ಹೆಚ್ಚಿನ ಜನರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಮಲ್ಕೊಂಡು ಹಾಸಿಗೆಯಿಂದ ಎದ್ದ ತಕ್ಷಣ ಬೆನ್ನು ಒಂಥರ ಬಿಗಿತ ಬರ್ತಾ ಇದೆ, ಟೈಟ್ ಆಗ್ತಾ ಇದೆ, ಮುಂದೆ ಬಗ್ಗಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋರು ಬಹಳ ಜನ ಇರ್ತಾರೆ. ನಿಂತ್ಕೊಂಡು ಕೆಲಸ ಮಾಡೋರು, ಕೂತ್ಕೊಂಡು ಕೆಲಸ ಮಾಡೋರು, ಓಡಾಡ್ಕೊಂಡು ಕೆಲಸ ಮಾಡೋರು ಎಲ್ರಿಗೂ ಈ ಬೆನ್ನು ಸೊಂಟ ನೋವು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಆದ್ರೆ ರಾತ್ರಿ ಮಲ್ಕೊಂಡು ಎದ್ದಾಗ ನಾವು ಫ್ರೆಶ್ ಆಗಿರ್ಬೇಕು, ಆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ನಾವು ಮಲ್ಕೊಳ್ಳುವಂತಹ ಭಂಗಿಯಲ್ಲಿ, ನಮ್ಮ ಹಾಸಿಗೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡೋದ್ರಿಂದ ಇದು ಸಾಧ್ಯ ಆಗುತ್ತೆ. ಹೇಗೆ ಅನ್ನೋದನ್ನ ಇವತ್ತು ನೋಡೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಕನ್ನಡದಲ್ಲಿ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ಆರೋಗ್ಯದ ಬಗ್ಗೆ ಮಾಹಿತಿ ಮತ್ತು ಟಿಪ್ಸ್ ಅನ್ನ ನೀಡ್ತಾ ಇರುವಂತಹ ನನ್ನ ಚಾನೆಲ್ಗೆ ಈಗ 3 ಲಕ್ಷ ಜನ ಸೇರ್ಕೊಂಡಿದ್ದೀರಿ. 3 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಆಗಿ ನನಗೆ ಬಹಳ ಪ್ರೀತಿ ತೋರಿಸ್ತಾ ಇದ್ದೀರಿ. ಸೊ ಇದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ನಾನು ವಾರಕ್ಕೆ 2 ಕನ್ನಡದಲ್ಲಿ ವಿಡಿಯೋಗಳನ್ನ ನನ್ನ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು ಮಲ್ಕೊಳ್ಳುವಂತಹ ಭಂಗಿಗೆ, ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಬರುವಂತಹ ಸೊಂಟ ನೋವಿಗೆ ಏನು ಕನೆಕ್ಷನ್ ಅಂತ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಬೆನ್ನು ಅಥವಾ ಬೆನ್ನು ಹುರಿ ಅನ್ನುವಂತಹದ್ದು ಒಂದು ಸ್ಟ್ರೇಟ್ ಲೈನ್ ಅಲ್ಲ, ಅದೊಂದು ಕರ್ವ್ ಇದ್ದ ಹಾಗೆ. ನಾವು ಉದಾಹರಣೆಗೆ ತಗೋಬೇಕು ಅಂದ್ರೆ ಒಂದು ಬಾಳೆ ಎಲೆ ತಗೋಬಹುದು. ಬಾಳೆ ಎಲೆ ಅನ್ನುವಂಥದ್ದು ಫ್ಲೆಕ್ಸಿಬಲ್ ಆಗಿರುತ್ತೆ, ಮೂವ್ಮೆಂಟ್ ಆಗ್ತಾ ಇರುತ್ತೆ. ಆದ್ರೆ ಅದಕ್ಕೆ ಸರಿಯಾಗಿ ಸಪೋರ್ಟ್ ಇದ್ದಾಗ ಮಾತ್ರ ಅದು ಸರಿಯಾಗಿರುತ್ತೆ. ಅದನ್ನ ನಾವು ಯಾವ ಕಡೆನೋ ಹೇಗೆಗೋ ಅದನ್ನ ಮರ್ಚ್ಬಿಟ್ರೆ ಅಥವಾ ಬೆಂಡ್ ಮಾಡ್ಬಿಟ್ರೆ ಅದು ಹರಿದೋಗ್ಬಿಡುತ್ತೆ, ಅಥವಾ ಅದರಲ್ಲಿ ಒಂದು ಕ್ರ್ಯಾಕ್ ಡೆವಲಪ್ ಆಗ್ಬಿಡುತ್ತೆ. ಸೊ ಅದೇ ರೀತಿ ನಮ್ಮ ಬೆನ್ನು ಹುರಿಗೆ ನಾವು ರಾತ್ರಿ 7 ರಿಂದ 8 ತಾಸು ಮಲ್ಕೊಂಡಿದ್ದಾಗ ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಸಿಕ್ಕಿದೆ ಅಂತ ಇದ್ದಾಗ ಅದು ಆರಾಮಾಗಿರುತ್ತೆ, ಖುಷಿಯಾಗಿರುತ್ತೆ, ಯಾವುದೇ ರೀತಿ ನೋವಿರೋದಿಲ್ಲ. ಆದ್ರೆ ಅದನ್ನ ಹೇಗೆಗೋ ಮಾಡಿ ನಾವು ಮಡ್ಚ್ಕೊಂಡು ಮಲ್ಕೋತಾ ಇದೀವಿ ಅಂತ ಇದ್ದಾಗ ಬೆಳಗ್ಗೆ ಎದ್ದ ತಕ್ಷಣ ಅದು ನೋವು ಬರುತ್ತೆ, ಬಿಗಿತ ಬರುತ್ತೆ. ಇದಕ್ಕೆ ಮುಖ್ಯವಾಗಿ 3 ಕಾರಣ ಇದೆ. ಬೆನ್ನು ಹುರಿ ಅನ್ನುವಂಥದ್ದು ವರ್ಟೆಬ್ರಲ್ ಕಾಲಮ್, ಸ್ಪೈನ್ ಅಂತ ಹೇಳ್ತೀವಿ. ಅದು 33 ಮೂಳೆಗಳಿಂದ ಮಾಡಿರುವಂತದ್ದು. ಅದರ ಮಧ್ಯದಲ್ಲಿ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಅಂತ ಇರುತ್ತೆ. ಅದು ಕುಶನ್ ತರ, ಶಾಕ್ ಅಬ್ಸಾರ್ಬರ್ ತರ ಅಂತ ಹೇಳ್ಬೋದು. ಈ ಕುಶನ್ ಇದ್ದಿದ್ರಿಂದ ಆ ಕಡೆ ಈ ಕಡೆ ಮೂವ್ಮೆಂಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಫ್ರೀ ಆಗಿ ನಾವು ಬೆಂಡ್ ಮಾಡಬಹುದು, ಯಾವ ಕಡೆ ಬೇಕಾದ್ರೂ ತಿರುಗಬಹುದು. ತಿರುಗ್ಸಕ್ಕೆ ಬೇಕಾಗಿರುವಂತದ್ದು ಮಾಂಸಖಂಡಗಳು, ಅಂದ್ರೆ ಬೆನ್ಹುರಿ ಅಕ್ಕಪಕ್ಕದಲ್ಲಿ ಮಾಂಸಖಂಡಗಳಿರುತ್ತೆ. ಈ ಬೆನ್ಹುರಿ ಒಳಗಡೆ ಮೆದುಳಿಂದ ಹೋಗ್ತಾ ಇರುವಂತಹ ಸ್ಪೈನಲ್ ಕಾರ್ಡ್ ಅನ್ನುವಂತಹ ನರ ಇರುತ್ತೆ. ಆ ನರ ಬೆನ್ಹುರಿ ಮಧ್ಯದಲ್ಲಿ ಎಲ್ಲಾ ಕೈಗಳಿಗೆ, ಕಾಲ್ಗಳಿಗೆ ಹೋಗುವಂತಹ ನರಗಳು ಮೂಳೆಗಳಿಂದ ಹೊರಗಡೆ ಬರ್ತಾ ಇರುತ್ತೆ. ಸೊ ಈಗ ನಾವು ರಾತ್ರಿ ಹೇಗೆಗೋ ಮಲ್ಕೊಂಡ್ಬಿಟ್ರೆ ಅನೀವನ್ ಆಗಿ ನಮ್ಮ ಈ ಡಿಸ್ಕ್ ಗಳ ಮೇಲೆ ಒತ್ತಡ ಬೀಳುತ್ತೆ. ಡಿಸ್ಕ್ ಅನ್ನುವಂಥದ್ದು ಸರಿಯಾದ ಪೊಸಿಷನ್ ಅಲ್ಲಿ ಇದ್ದಾಗ ಅದು ಆರೋಗ್ಯವಾಗಿರುತ್ತೆ. ಆದ್ರೆ ಯಾವುದೋ ಲೋಡ್ ಸರಿಯಾಗಿ ಬೀಳ್ತಾ ಇಲ್ಲ ಅಥವಾ ಅನೀವನ್ ಆಗಿ ಲೋಡ್ ಬೀಳ್ತಾ ಇದೆ ಅಂತ ಇದ್ದಾಗ ಆ ಡಿಸ್ಕ್ ಹಾಳಾಗ್ತಾ ಬರುತ್ತೆ, ಡಿಸ್ಕ್ ಒತ್ತಡ ಬರುತ್ತೆ. ಅವಾಗ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ಬಹುದು. ಡಿಸ್ಕ್ ಇರುವಂತಹದ್ದು ನಿಧಾನವಾಗಿ ಅದು ಸವಕಳಿ ಬಂದು ನರದ ಮೇಲೆ ಒತ್ತಡ ಬಂದ್ಬಿಡಬಹುದು. ಸೊ ಡಿಸ್ಕಿನ ಮೇಲೆ ಒತ್ತಡ ಬೀಳುತ್ತೆ. ನಾವು 7 ರಿಂದ 8 ತಾಸು ಯಾವುದೋ ಒಂದು ರಾಂಗ್ ಪೊಸಿಷನ್ ಅಲ್ಲಿ ಮಲ್ಕೊಂಡಿದೀವಿ ಅಂತಿದ್ದಾಗ ಮಾಂಸಖಂಡಗಳು ಟೈಟ್ ಆಗ್ಬಿಡಬಹುದು. ನಿಧಾನವಾಗಿ ಇದೇ ಪೊಸಿಷನ್ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ಮಾಂಸಖಂಡಗಳು ವೀಕ್ ಆಗ್ಬಿಡ್ತವೆ. ಅವಾಗ ನಾವು ದಿನನಿತ್ಯ ಮಾಡುವಂತಹ ಕೆಲಸ, ಮುಂದೆ ಬಗ್ಗೋದು, ಏಳೋದು, ಭಾರ ಎತ್ತೋದು ಇದೆಲ್ಲ ಕಷ್ಟ ಆಗ್ತಾ ಹೋಗ್ಬಿಡುತ್ತೆ. ಬೆನ್ನೋ ಬರುವಂತಹ ಸಾಧ್ಯತೆ ಹೆಚ್ಚು ಅಂತ ಹೇಳ್ಬೋದು. ಅದೇ ರೀತಿ ನಾವು ಕಂಟಿನ್ಯೂಸ್ ಆಗಿ ಇದೇ ತರ ಮಾಡ್ತಾ ಹೋದ್ರೆ ಆ ಡಿಸ್ಕ್ ಹೊರಗಡೆ ಬಂದು ನರದ ಮೇಲೆ ಒತ್ತಡ ಬೀಳುತ್ತೆ, ನರ ಹಿಚ್ಕುತ್ತೆ. ಅವಾಗ ಕುತ್ತಿಗೆಯಿಂದ ಕೈಗೆ ಬರ್ತಾ ಇರುವಂತಹ ನರ ಹಿಚ್ಕಿದ್ರೆ ಕುತ್ತಿಗೆಯಿಂದ ಕೈಗೆ ಸೆಳೆತ ಬರುವುದು. ಸೊಂಟದಿಂದ ಕಾಲಿಗೆ ಹೋಗುವಂತಹ ನರ ಹಿಚ್ಕಿದ್ರೆ ಸಯಾಟಿಕಾ ಅಂತ, ಕಾಲು ಹಿಂಭಾಗದಲ್ಲಿ, ತೊಡೆ ಹಿಂಭಾಗದಲ್ಲಿ, ಮೀನ್ಕಂಡದ ಹಿಂಭಾಗದಲ್ಲಿ, ಪಾದದ ತನಕ ಜುಮ್ ಅನ್ನುವಂಥದ್ದು ಸೆಳೆತ ಬರುವಂತಹ ಸಮಸ್ಯೆ ಬರಬಹುದು. ಇದನ್ನೆಲ್ಲ ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಬೆನ್ನು ಸೊಂಟ ನೋವು ಇರುವಂತವರು ಅಥವಾ ಬರಬಾರದು ಅಂದ್ರೆ ಯಾವ ಪೊಸಿಷನ್ ಬೆಸ್ಟ್ ಅಂತ ನೋಡ್ತಾ ಹೋಗೋಣ. ಮೊದಲು ಅಂಗಾತ ಮಲ್ಕೊಂಡ್ರೆ ಹೇಗೆ ಅಂತ ನೋಡೋಣ. ಅಂದ್ರೆ ಬೆನ್ನಿನ ಮೇಲೆ ಮಲ್ಕೊಳ್ಳುವಂತವ್ರು ಹೆಚ್ಚಿನ ಜನ ಬೆನ್ನಿನ ಮೇಲೆ ಮಲ್ಕೋತಾರೆ, ಇನ್ ಸ್ವಲ್ಪ ಜನ ಸೈಡ್ ಅಲ್ಲಿ ಮಲ್ಕೋತಾರೆ. ಬೆನ್ನಲ್ಲಿ ಮಲ್ಕೋಬೇಕಾದ್ರೆ, ಬೆನ್ನ ನಾವು ಕೆಳಗಡೆ ಅಂದ್ರೆ ಹಾಸಿಗೆ ಮೇಲೆ ಇಟ್ಕೊಂಡು ಮಲ್ಕೋಬೇಕಾದ್ರೆ ನಾವು ನೇರವಾಗಿ ಮಲ್ಕೊಂಡ್ರೆ ನಮ್ಮ ಕೆಳಗಡೆ ಬೆನ್ನು ಸೊಂಟದ ಮೇಲೆ ಒತ್ತಡ ಬೀಳ್ತಾ ಇರುತ್ತೆ. ಅಲ್ಲಿರುವಂತಹ ಮಾಂಸಖಂಡಗಳು ಟೈಟ್ ಆಗುತ್ತೆ, ನರಗಳ ಮೇಲೆ ಒತ್ತಡ ಬೀಳುತ್ತೆ. ಸೊ ಸ್ಪೈನ್ ಅನ್ನುವಂತಹದ್ದು, ಬೆನ್ಹುರಿ ಅನ್ನುವಂಥದ್ದು ಸ್ಟ್ರೇಟ್ ಲೈನ್ ಅಲ್ಲ. ಅದು ಸರಿಯಾಗಿ ನ್ಯೂಟ್ರಲ್ ಪೊಸಿಷನ್ ಗೆ ಬರಬೇಕು ಅಂತಂದ್ರೆ ನಮ್ಮ ಮಂಡಿಯನ್ನ ನಾವು ಸ್ವಲ್ಪ ಮಡಚಬೇಕು. ಅಂದ್ರೆ ಮಂಡಿ ಕೆಳಗಡೆ ಒಂದು ಟವೆಲ್ ಅನ್ನಾಗ್ಲಿ ಅಥವಾ 1 ರಿಂದ 2 ದಿಂಬನ್ನ ಇಟ್ಕೊಂಡು ಕಾಲನ್ನ ಸ್ವಲ್ಪ ಮಡಚ್ಕೊಂಡು ಮಲ್ಕೊಂಡ್ರೆ ನಮ್ಮ ಕೆಳಗಡೆ ಬೆನ್ನು, ಸೊಂಟ, ಮಾಂಸಖಂಡಗಳು ಫ್ರೀ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಅದು ಆರಾಮಾಗಿ ಆ ಹಾಸಿಗೆ ಮೇಲೆ ರೆಸ್ಟ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಆವಾಗ ಆ ಮಾಂಸಖಂಡಗಳಲ್ಲಿ ಒತ್ತಡ ಇರಲ್ಲ, ಬಿಗಿತ ಇರಲ್ಲ, ನೋವು ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅಂಗಾತ ಮಲ್ಕೊಬೇಕಿದ್ರೆ ಕಾಲನ್ನ ಮಡಚಿ ಮಂಡಿ ಕೆಳಗಡೆ 1 ರಿಂದ 2 ದಿಂಬು ಇಟ್ಕೊಳ್ಳೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ನಾವು ಅಂಗಾತ ಮಲ್ಕೋಬೇಕಿದ್ರೆ ನಮ್ಮ ತಲೆ ಕೆಳಗಡೆ ಒಂದು ಸಣ್ಣ ದಿಂಬನ್ನ ಇಟ್ಕೋಬೇಕು, ಥಿನ್ ಪಿಲ್ಲೋ. ನಾವು ಹೆಚ್ಚಿನ ಜನ ದಪ್ಪದ ಪಿಲ್ಲೋ ಉಪಯೋಗಿಸ್ಬಿಟ್ರೆ ನಮ್ಮ ಕುತ್ತಿಗೆ ಒತ್ತಡ ಬೀಳುತ್ತೆ, ಮತ್ತೆ ಬೆನ್ನುಹುರಿ ಮೇಲೆ ಆ ಸ್ಟ್ರೈನ್ ಇರುತ್ತೆ, ನರದ ಮೇಲೆ ಒತ್ತಡ ಬರೋ ಸಾಧ್ಯತೆ ಇರುತ್ತೆ. ಸೊ ಅಂಗಾತ ಮಲ್ಕೊಬೇಕಿದ್ರೆ ತಲೆ ಕೆಳಗಡೆ ನಮ್ಮ ಕುತ್ತಿಗೆ ಸಪೋರ್ಟಿಗೆ ತೆಳು ದಿಂಬು,
ಸಾಫ್ಟ್ ಆಗಿ ಫರ್ಮ್ ಆಗಿರ್ಬೇಕು. ಅಂದ್ರೆ ತುಂಬಾ ಸಾಫ್ಟ್ ಇರಬಾರ್ದು, ತುಂಬಾ ಗಟ್ಟಿನೂ ಇರಬಾರ್ದು. ಆತರ ಒಂದು ತೆಳು ದಿಂಬು, ಮಂಡಿ ಕೆಳಗಡೆ ಒಂದು ಸಪೋರ್ಟ್, ಒಂದ್ ಅಥವಾ ಎರಡು ದಿಂಬು ಇಟ್ಕೊಂಡ್ರೆ ಬಹಳ ಚೆನ್ನಾಗಿ ನೋವಿಲ್ದೆ ಮಲ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಎರಡನೇ ಪೊಸಿಷನ್ ಮಗ್ಲಲ್ಲಿ ಸೈಡ್ ಅಲ್ಲಿ ಮಲ್ಕೊಂಡಿದ್ದಾಗ ಹೇಗೆ ಅಂತ ನೋಡ್ತಾ ಹೋಗೋಣ. ಬಹಳಷ್ಟು ಜನ ಹೀಗೆ ಅಂಗಾತನೇ ಮಲ್ಕೊಳಕ್ಕಾಗಲ್ಲ. ಹೆಚ್ಚಿನ ಸಲ ಅವರು ರಾತ್ರಿ ಇಡೀ ಸೈಡ್ ಅಲ್ಲಿ ಬಲಗಡೆ ಅಥವಾ ಎಡಗಡೆ ಮಗ್ಲಲ್ಲಿ ಮಲ್ಕೊಳ್ಳುವಂತಹ ಅಭ್ಯಾಸ ಇರುತ್ತೆ. ಈ ರೀತಿ ಅಭ್ಯಾಸ ಇದ್ದಾಗ ನಾವು ನೇರವಾಗಿ ಮಲ್ಕೊಂಡ್ರೆ ಮತ್ತೆ ಆ ಸ್ಪೈನ್ ನ್ಯೂಟ್ರಲ್ ಪೊಸಿಷನ್ ಅಲ್ಲಿ ಇರಲ್ಲ, ನರದ ಮೇಲೆ ಒತ್ತಡ ಬೀಳುತ್ತೆ. ಸೊ ಹೀಗಿದ್ದಾಗೂ ಕೂಡ ಆ ಸ್ಪೈನ್ ಅನ್ನ ನ್ಯೂಟ್ರಲ್ ಮಾಡಬೇಕು ಅಂತಂದ್ರೆ ನಮ್ಮ ಮಂಡಿಯನ್ನ ಸ್ವಲ್ಪ ಮಡಚಬೇಕು. ಅದ್ರ ಜೊತೆಗೆ ಈ ಕಾಲು, ಯಾವ ಕಾಲ್ ಮೇಲಿರುತ್ತೋ, ನಾವು ಬಲಗಡೆ ಮಗ್ಲಲ್ಲಿ ಮಲ್ಕೊಂಡಿದ್ದಾಗ ಎಡಗಡೆ ಕಾಲ್ ಮೇಲಿರುತ್ತೆ, ಅದೇ ರೀತಿಯ ಪೊಸಿಷನ್ ಮೇಂಟೈನ್ ಮಾಡಕ್ಕಾಗಲ್ಲ. ಅದು ಮುಂದೆ ಹೋಗುತ್ತೆ, ಜಾರುತ್ತೆ, ಆ ಕಡೆ ಈ ಕಡೆ ಜಾರ್ ಬಿಡುತ್ತೆ. ಅವಾಗ ನಮ್ಮ ಹಿಪ್ ಜಾಯಿಂಟ್ ಮೇಲೆ, ಪೆಲ್ವಿಸ್ ಮೇಲೆ, ಕೆಳಗಡೆ ಸೊಂಟದ ಮೇಲೆ ಒತ್ತಡ ಹೆಚ್ಚು ಬಿದ್ದು ಮತ್ತೆ ನೋವಾಗುವಂತ ಸಾಧ್ಯತೆ ಇರುತ್ತೆ. ಸೊ ಈ ರೀತಿ ಆಗ್ಬಾರ್ದು, ಆ ಕಾಲ್ ಆ ಕಡೆ ಈ ಕಡೆ ಜಾರಬಾರ್ದು ಸೈಡ್ ಅಲ್ಲಿ ಮಲ್ಕೊಂಡಿದ್ದಾಗ ಅಂತಿದ್ರೆ ಎರಡು ಕಾಲ್ಗಳ ಮಧ್ಯೆ ಒಂದು ಸಣ್ಣ ದಿಂಬನ್ನ ಇಟ್ಕೊಂಡು, ಎರಡು ಮಂಡಿಯ ಮಧ್ಯದಲ್ಲಿ ಒಂದು ಸಣ್ಣ ದಿಂಬನ್ನ ಇಟ್ಕೊಂಡು ಈ ರೀತಿ ಇಟ್ಕೊಂಡಿದ್ದಾಗ ಸ್ವಲ್ಪ ಮಂಡಿ ಮಡಚ್ಕೊಂಡು ಮಲ್ಕೊಂಡಾಗ ಬಹಳ ಚೆನ್ನಾಗಿ ಆ ನರದ ಮೇಲೆ ಒತ್ತಡ ಇಲ್ಲದೆ, ಸ್ಪೈನ್ ಮೇಲೆ ಒತ್ತಡ ಇಲ್ಲದೆ ಇರ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಾವು ಈ ತರ ಸೈಡಿಗೆ ಮಲ್ಕೊಂಡಿದ್ದಾಗ ನಮ್ಮ ಕುತ್ತಿಗೆಗೂ ಕೂಡ ಸ್ವಲ್ಪ ಅಂಗಾತ ಮಲ್ಕೊಂಡಾಗ ಎಷ್ಟು ತೆಳು ದಿಂಬು ಉಪಯೋಗಿಸ್ತೀವೋ ಸೈಡ್ ಅಲ್ಲಿ ಹೆಚ್ಚು ಮಲ್ಕೊಳ್ಳುವಂತವ್ರು ಸ್ವಲ್ಪ ದಪ್ಪ ದಿಂಬನ್ನು ಉಪಯೋಗಿಸಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಭುಜ ಮತ್ತು ತಲೆಯ ಮಧ್ಯದಲ್ಲಿ ಇರುವಂತಹ ಆ ಗ್ಯಾಪ್ ಅನ್ನ ಫಿಲ್ ಮಾಡ್ಲಿಕ್ಕೆ, ಅಲ್ಲಿ ಸಪೋರ್ಟ್ ಕೊಡ್ಲಿಕ್ಕೆ ದಿಂಬು ಸರಿಯಾದ ಬೇಕಾಗುತ್ತೆ. ಸ್ವಲ್ಪ ಸಾಫ್ಟ್ ಆಗಿರುವಂತಹ ದಿಂಬು ಸೈಡ್ ಅಲ್ಲಿ ಮಲ್ಕೊಳ್ಳೋರಿಗೆ ಬೇಕು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಸೈಡ್ ಅಲ್ಲಿ ಮಲ್ಕೊಂಡಿದ್ದಾಗ ನಮ್ಮ ಭುಜದ ಮೇಲೆ ಮತ್ತು ನಮ್ಮ ಹಿಪ್ ಜಾಯಿಂಟ್ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ. ಸೊ ಒಂದೇ ಪೊಸಿಷನ್ ಅಲ್ಲಿ ಬಲಗಡೆ ಮಗ್ಲಲ್ಲೇ ಮಲ್ಕೊಳ್ಳುವಂತವ್ರು ಆ ಕಡೆ ಈ ಕಡೆ ಮಗ್ಲು ತಿರುಗಿಸುವಂತಹದ್ದು ಒಳ್ಳೆಯದು. ಒಂದೇ ಪೊಸಿಷನ್ ಅಲ್ಲಿ ಮಲ್ಕೊಂಡಿದ್ದಾಗ ಬೆಳಿಗ್ಗೆ ಎದ್ದಾಗ ಭುಜ ನೋವು ಬರಬಹುದು, ಸೈಡಿಗೆ ನೋವು ಬಂದ್ಬಿಡಬಹುದು. ಮತ್ತು ಮಂಡಿ ನೋವು ಇರೋರು ಕೂಡ, ಮೊಣಕಾಲು ಮಂಡಿ ನೋವು ಇರೋರು ಕೂಡ ಸ್ವಲ್ಪ ಮಂಡಿಯನ್ನು ಮಡಚ್ಕೊಂಡು ಈ ರೀತಿ ಎರಡು ಕಾಲು ಮಧ್ಯದಲ್ಲಿ ದಿಂಬಿಟ್ಕೊಂಡಿದ್ದಾಗ, ಸಪರೇಟ್ ಆಗಿ ಸ್ಪೆಷಲ್ ಆಗಿ ನೀ ಪಿಲ್ಲೋ ಅಂತಾನೆ ಸಿಗುತ್ತೆ, ಅದು ಜಾರದೇ ಇರೋ ರೀತಿಯಲ್ಲಿ ಆ ಕಡೆ ಈ ಕಡೆ ಕಾಲಿಗೆ ಸ್ಟ್ರಾಪ್ ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ. ಸೊ ಈ ರೀತಿ ಇದು ತಗೊಳ್ಳೇಬೇಕು ಅಂತಿಲ್ಲ. ಸಿಂಪಲ್ ಆಗಿ ನಾವು ದಿಂಬನ್ನು ಇಟ್ಕೋಬಹುದು, ಒಂದು ಬ್ಲಾಂಕೆಟ್ ಅನ್ನ ಮಡಚಿ ಇಟ್ಕೋಬಹುದು, ಅಥವಾ ಸೈಡ್ ಅಲ್ಲಿ ಒಂದು ಬಾಡಿ ಪಿಲ್ಲೋ ಅಥವಾ ಒಂದು ಬ್ಲಾಂಕೆಟ್ ಅನ್ನ ಮಡಚಿ ಅದನ್ನ ನಾವು ಹಿಡ್ಕೊಂಡು ಅದನ್ನ ಹಗ್ ಮಾಡ್ಕೊಂಡು ಮಲ್ಕೊಂಡ್ರು ಕೂಡ ಬಹಳ ಚೆನ್ನಾಗಿ ಸೈಡ್ ಅಲ್ಲಿ ಮಲ್ಕೊಂಡಾಗ ಬೆನ್ನಿನ ಮೇಲೆ, ಸೊಂಟದ ಮೇಲೆ, ನರದ ಮೇಲೆ ಒತ್ತಡ ಬೀಳದೆ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಮೂರನೇದು ಫೀಟಲ್ ಪೊಸಿಷನ್. ಡಿಸ್ಕ್ ಸಮಸ್ಯೆ ಇದೆ, ಡಿಸ್ಕ್ ಪ್ರೊಲ್ಯಾಪ್ಸ್ ಅಥವಾ ಡಿಸ್ಕ್ ನಮ್ಗೆ ನರದ ಮೇಲೆ ಒತ್ತಡ ಬಂದು ಸೊಂಟದಿಂದ ಕಾಲಿಗೆಲ್ಲ ಸೆಳೆತ ಬರ್ತಾ ಇದೆ, ಸಯಾಟಿಕಾ ಸಮಸ್ಯೆ ಇದೆ ಅಂತ ಇರುವಂತವರು ಫೀಟಲ್ ಪೊಸಿಷನ್ ಅನ್ನ ಟ್ರೈ ಮಾಡಬಹುದು. ಇದರಿಂದ ನಮ್ಮ ಆ ಡಿಸ್ಕ್ಗಳ ಮೇಲೆ, ಡಿಸ್ಕ್ ಏನ್ ನರದ ಮೇಲೆ ಒತ್ತಡ ಕೊಡುತ್ತೋ ಅದು ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಹೇಗೆ ಒಂದು ಮಗು ತಾಯಿ ಗರ್ಭದ ಒಳಗಡೆ ಇರುತ್ತೋ, ಅಂದ್ರೆ ತನ್ನ ಎರಡು ಕೈಗಳನ್ನ ಕಾಲ್ಗಳನ್ನ ಮಡಚ್ಕೊಂಡು ಮಂಡಿಯನ್ನ ಆದಷ್ಟು ಎದೆ ಹತ್ರ ತಗೊಂಡ್ಬರುವಂತದ್ದು. ಈ ರೀತಿ ಪೊಸಿಷನ್ ಅಲ್ಲಿ ಮಲ್ಕೊಂಡ್ರೆ ಈ ಡಿಸ್ಕ್ ಸಮಸ್ಯೆ ಇರೋರಿಗೆ ಬಹಳ ಚೆನ್ನಾಗಿ ಅನುಕೂಲ ಆಗ್ತಾ ಹೋಗುತ್ತೆ. ಡಿಸ್ಕ್ ಸಮಸ್ಯೆ ಇದ್ರೆ ತಕ್ಷಣ ನೋವನ್ನ ಕಡಿಮೆ ಮಾಡಬೇಕು ಅಂದ್ರೆ ಹೇಗ್ ಮಲ್ಕೋಬೇಕು, ಒಂದು ಕುರ್ಚಿ ಮೇಲೆ ಎರಡು ಕಾಲನ್ನ ಇಟ್ಕೊಂಡು ಹೇಗ್ ಮಲ್ಕೋಬಹುದು, ಅಥವಾ ಒಂದು 3-4 ದಿಂಬನ್ನ ಇಟ್ಕೊಂಡು ಹೇಗೆ ಹಿಪ್ ಜಾಯಿಂಟ್ ಮತ್ತು ನೀ ಜಾಯಿಂಟ್ ಅನ್ನ 90 ಡಿಗ್ರಿಯಲ್ಲಿ ಮಡಚ್ಕೋಬೇಕು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 10 ನಿಮಿಷ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಅದರಿಂದ ಹೇಗೆ ಡಿಸ್ಕ್ ಸಮಸ್ಯೆ ತಕ್ಷಣ ಪರಿಹಾರ ಆಗುತ್ತೆ ಅಂತ. ಆದ್ರೆ ನಾನೀಗ ಹೇಳ್ತಾ ಇರೋದು ರಾತ್ರಿ ಮಲ್ಕೊಂಡಿದ್ದಾಗ ಹೇಗೆ ನಮ್ಗೆ ಡಿಸ್ಕ್ ಸಮಸ್ಯೆ ಇರೋರು ಮಲ್ಕೋಬಹುದು. ತುಂಬಾ ಟೈಟ್ ಆಗಿ ಕಾಲನ್ನ, ಮಂಡಿಯನ್ನ ಎದೆಗೆ ತಾಗಿಸ್ಕೊಂಡು ಮಲ್ಕೋಬೇಕು ಅಂತಲ್ಲ, ಆದಷ್ಟು ಕಾಲನ್ನು ಮಡಚ್ಕೊಂಡು ಮಲ್ಕೊಂಡ್ರೆ ಆರಾಮಾಗಿ ನಿದ್ದೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಬೆಳಗ್ಗೆ ಎದ್ದಾಗ ಆ ನರದ ಮೇಲೆ ಒತ್ತಡ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಸೊ ಅದಕ್ಕೆ ಅಂಗಾತ ಮಲ್ಕೊಂಡ್ರೆ ಮಂಡಿ ಕೆಳಗಡೆ ದಿಂಬನ್ ಇಟ್ಕೋಬೇಕು, ಸೈಡಿಗೆ ಮಲ್ಕೊಂಡ್ರೆ ಎರಡು ಕಾಲ್ಗಳ ಮಧ್ಯದಲ್ಲಿ ದಿಂಬನ್ ಇಟ್ಕೊಳ್ಳುವಂತಹದ್ದು. ಡಿಸ್ಕ್ ಸಮಸ್ಯೆ ಇರೋರು ಆದಷ್ಟು ಕಾಲನ್ನ ಎದೆ ಹತ್ರ ಇಟ್ಕೊಂಡು ಫೀಟಲ್ ಪೊಸಿಷನ್ ಅಲ್ಲಿ ಮಲ್ಕೊಳ್ಳುವಂತದ್ದು ಒಳ್ಳೆಯದು ಅಂತ ಹೇಳ್ಬೋದು. ನನ್ಗೆ ಕೆಲವೊಂದಿಷ್ಟು ಜನ ಬಂದು ಹೇಳ್ತಿರ್ತಾರೆ, ಡಾಕ್ಟ್ರೆ ನಾನು ಉಲ್ಟಾ ಮಲ್ಕೋತೀನಿ, ಅಂದ್ರೆ ಹೊಟ್ಟೆ ಮೇಲೆ ಮಲ್ಕೋತೀನಿ, ಇದು ನನ್ನ ಬೆನ್ನಿಗೆ ಅಥವಾ ಕುತ್ತಿಗೆ ನೋವಿಗೆ ಒಳ್ಳೇದಾ ಕೆಟ್ಟದಾ ಅಂತ. ಖಂಡಿತ ಇದು ಕೆಟ್ಟದು. ಅಂದ್ರೆ ಈ ಬೆನ್ನು ಸೊಂಟ ನೋವು ಇರುವಂತವ್ರು, ಕುತ್ತಿಗೆ ನೋವು ಇರುವಂತವ್ರು ಹೊಟ್ಟೆ ಮೇಲೆ ಮಲ್ಕೊಂಡ್ರೆ, ಅಂದ್ರೆ ಸ್ಟಮಕ್ ಸ್ಲೀಪಿಂಗ್ ಅಂತ ಹೇಳ್ತೀವಿ, ಈ ತರ ಹೊಟ್ಟೆ ಮೇಲೆ ಮಲ್ಕೊಂಡು ಇದ್ದಾಗ ನಮ್ಮ ಬೆನ್ನು ಹುರಿ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ. ಆ ಯಾವ್ದು ನ್ಯಾಚುರಲ್ ಕರ್ವ್ ಇರುತ್ತೋ ಅದು ಫ್ಲಾಟನ್ ಆಗುತ್ತೆ ಅಥವಾ ರಿವರ್ಸ್ ಆಗ್ಬಿಡುತ್ತೆ. ಅವಾಗ ನರಗಳ ಮೇಲೆ ಒತ್ತಡ ಬಂದ್ಬಿಡುತ್ತೆ. ನಮ್ಮ ಕುತ್ತಿಗೆಯನ್ನ ನಾವು ಒಂದ್ ಕಡೆ, ಈ ಕಡೆ ಬಲಗಡೆ ಅಥವಾ ಎಡಗಡೆ ಯಾವ್ದೋ ಒಂದ್ ಕಡೆ ತಿರುಗಿಸಿ ಮಲಗಬೇಕಾಗತ್ತೆ. ಸೊ 5-6 ಗಂಟೆ 7-8 ಗಂಟೆ ಇದೇ ರೀತಿ ನಾವು ಮಲ್ಕೊಂಡಿದ್ದಾಗ ನಮ್ಮ ಕುತ್ತಿಗೆ ನರದ ಮೇಲೆ ಒತ್ತಡ ಬಂದು ಕುತ್ತಿಗೆ ನೋವು ಕೂಡ ಹೆಚ್ಚಾಗ್ಬಿಡುತ್ತೆ. ಸೊ ಆದಷ್ಟು ಮಟ್ಟಿಗೆ ನಾವು ಈ ತರ ಹೊಟ್ಟೆ ಮೇಲೆ ಮಲಗುವಂತಹ ಪೊಸಿಷನ್ ಅನ್ನ ಅವಾಯ್ಡ್ ಮಾಡಬೇಕು. ನಾವು ಬಹಳಷ್ಟು ಜನ ಹೇಳ್ತಿರ್ತಾರೆ, ಡಾಕ್ಟ್ರೆ ನಾನು 20-30 ವರ್ಷದಿಂದ ಇದೇ ತರ ಮಲ್ಕೋತಾ ಇದ್ದೀನಿ, ನನಗೆ ಇದನ್ನ ತಡೆಯಕ್ ಆಗದೇ ಇಲ್ಲ ಅಂತ. ಆ ರೀತಿ ಇದ್ದಂತವರು ನಮ್ಮ ಹೊಟ್ಟೆ ಅಥವಾ ಎದೆ ಕೆಳಗಡೆ ಒಂದು ಸಾಫ್ಟ್ ಆಗಿರುವಂತಹ ಒಂದ್ ಅಥವಾ 2 ದಿಂಬನ್ನು ಇಟ್ಕೊಂಡು ಮಲ್ಕೊಂಡ್ರೆ ಅವಾಗ ಆ ಬೆನ್ ಹುರಿಯ ಕರ್ವನ್ನ ನಾವು ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎದೆ ಅಥವಾ ಹೊಟ್ಟೆ ಕೆಳಗಡೆ ಒಂದು ದಿಂಬನ್ನು ಇಟ್ಕೊಂಡಿದ್ದಾಗ. ಮತ್ತು ಕುತ್ತಿಗೆಯ ಸಲುವಾಗಿ, ತಲೆಯ ಸಲುವಾಗಿ ಯಾವ್ದು ದಿಂಬನ್ನ ಬಳಸಬಾರದು. ಆವಾಗ ಆರಾಮಾಗಿ ಕುತ್ತಿಗೆ ಮೇಲೆ ಸ್ವಲ್ಪ ಒತ್ತಡ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಉಲ್ಟಾ ಮಲ್ಕೊಳ್ಳುವಂಥದ್ದು ಒಳ್ಳೇದಲ್ಲ.
ಅದು ಮಲ್ಕೊಂಡೆ ಅದೇ ರೀತಿ ನಾನು ಮಲ್ಕೊಳ್ಳೋದಿಲ್ಲ ಅಂದ್ರೆ ನಿದ್ದೆನೆ ಬರಲ್ಲ ಅಂತ ಇರುವಂತಹವರು ಹೊಟ್ಟೆ ಅಥವಾ ಎದೆ ಕೆಳಗಡೆ ಒಂದು ದಿಂಬನ್ನು ಇಟ್ಕೊಂಡು ಕುತ್ತಿಗೆಗೆ ತಲೆಗೆ ಯಾವುದೇ ದಿಂಬನ್ನ ಬಳಸಬಾರದು. ಸೊ ಈ ರೀತಿಯಾಗಿ ನಾವು ಕರೆಕ್ಟ್ ಆಗಿ ಏನ್ ಮಾಡಬಾರ್ದು ಅನ್ನೋದನ್ನ ಕೂಡ ಅರ್ಥ ಮಾಡ್ಕೋಬೇಕು. ಆದ್ರೆ ಡಾಕ್ಟ್ರೆ ನಾನು ಬೆನ್ನಲ್ಲಿ ಮಲ್ಕೊಳ್ಳೋಣ, ಸೈಡಿಗೆ ಮಲ್ಕೊಳ್ಳೋಣ, ಹೊಟ್ಟೆ ಮೇಲೆ ಸ್ವಲ್ಪ ಹೊತ್ತು ಹೀಗ್ ಮಲಗ್ತೀನಿ, ಸ್ವಲ್ಪ ಹೊತ್ತು ಹಾಗೆ ಮಲಗ್ತೀನಿ, ನಾನೇನ್ ಮಾಡ್ಬೇಕು ಅಂತ ಹಲವಾರು ಜನ ಪ್ರಶ್ನೆ ಮಾಡಬಹುದು. ನೀವು ಪ್ರಿಡಾಮಿನೆಂಟ್ಲಿ ಬ್ಯಾಕ್ ಸ್ಲೀಪರ್ಸ್, ಪ್ರಿಡಾಮಿನೆಂಟ್ಲಿ ಸೈಡ್ ಸ್ಲೀಪರ್ಸ್ ಅಥವಾ ಸ್ಟಮಕ್ ಸ್ಲೀಪರ್ಸ್ ಅಂತ ನೀವು ನೋಡ್ಕೋಬೇಕು. ಅಂದ್ರೆ ನಿಮ್ ಮನೇಲಿರುವಂತವ್ರನ್ನ, ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಮಲ್ಕೊಳ್ಳುವಂತವ್ರು ಅಥವಾ ಮನೆಯಲ್ಲಿ ಅಪ್ಪ ಅಮ್ಮ ಅಥವಾ ಹೆಂಡತಿ ಅಥವಾ ಮಕ್ಕಳನ್ನ ನೋಡ್ಕೊಂಡು ನಾನು ಹೆಚ್ಚು ಹೊತ್ತು ಯಾವ ಕಡೆ ಮಲ್ಗ್ತೀನಿ ಅಂತ ನೀವು ಅವ್ರಿಗೆ ಪ್ರಶ್ನೆ ಮಾಡಿ ನೀವು ತಿಳ್ಕೋಬೇಕು. ನಾನು ಬ್ಯಾಕ್ ಅಲ್ಲಿ ಅಂದ್ರೆ ಹೊಟ್ಟೆ ಮೇಲೆ ಮಲ್ಕೊಳ್ಳೋನ ಅಥವಾ ಬೆನ್ನ ಮೇಲೆ ಮಲ್ಕೊಳ್ಳೋನು ಅಥವಾ ಮಗ್ಲಲ್ಲಿ ತಿರುಗಿ ಮಲ್ಕೊಳ್ಳೋನು ಅಂತ. ಸೊ ಅದನ್ನ ನೋಡ್ಕೊಂಡು ನಾನು ಯಾವ ಕಡೆ ಇರ್ತೀನಿ ಅಂತ. ಅದನ್ನ ನೋಡಕ್ ಯಾರು ಇಲ್ಲ ಡಾಕ್ಟ್ರೆ ಅಂತಿದ್ರೆ ನೀವು ಬೆಳಿಗ್ಗೆ ಏಳ್ಬೇಕಾದ್ರೆ ಅಥವಾ ಎಚ್ಚರ ಆದಾಗ ಯಾವ ಪೊಸಿಷನ್ ಅಲ್ಲಿ ಇರ್ತೀರಿ, ಹೆಚ್ಚಿನ ಸಲ ನೀವು ಆ ಪೊಸಿಷನ್ ಅಲ್ಲೇ ಪ್ರಿಡಾಮಿನೆಂಟ್ಲಿ ಮಲ್ಕೋತೀರಿ ಅಂತ ಅನ್ಕೋಬಹುದು. ಸೊ ಅದಕ್ಕೆ ಅದರ ಪ್ರಕಾರ ನಮ್ಮ ಈ ಮಲ್ಗುವಂತಹ ಭಂಗಿಯನ್ನ ನಾವು ಮಾರ್ಪಾಡು ಮಾಡ್ಕೊಂಡ್ರೆ ಬೆನ್ನು ಸೊಂಟ ನೋವು ಅಥವಾ ಕುತ್ತಿಗೆ ನೋವು ಇಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಬೆನ್ನು ಸೊಂಟ ನೋವಿರೋರಿಗೆ ಹಲವಾರು ತಪ್ಪು ಕಲ್ಪನೆಗಳಿರುತ್ತೆ. ಅಂದ್ರೆ ನಾನು ಬೆನ್ನು ನೋವು ಸೊಂಟ ನೋವಿದ್ರೆ ನನಗೆ ಹೇಳ್ತಾರೆ ಎಲ್ಲರೂ, ನೆಲದ ಮೇಲೆ ಮಲ್ಕೋ, ನೆಲದ ಮೇಲೆ ಮಲ್ಕೊಂಡು ಒಂದು ಸಣ್ಣ ಕಂಬಳಿ ಹಾಸ್ಕೊಂಡು ಮಲ್ಕೋ, ಅವಾಗ ಬೆನ್ನು ನೋವು ಸೊಂಟ ನೋವು ಕಡಿಮೆ ಆಗುತ್ತೆ. ಅಥವಾ ಕುತ್ತಿಗೆ ನೋವಿದ್ದವರು ದಿಂಬು ತೆಗೆದ್ಬಿಡಿ, ದಿಂಬು ಉಪಯೋಗಿಸಬಾರದು ಕುತ್ತಿಗೆ ನೋವು ಅಂತ. ಇದೆರಡೂ ತಪ್ಪು ಕಲ್ಪನೆಗಳು ಅಂತ ನಾನು ಹೇಳ್ಬೇಕು. ಯಾಕಂದ್ರೆ ಅಂಗಾತ ಮಲ್ಕೊಂಡಿದ್ದಾಗ, ನೆಲದ ಮೇಲೆ ಮಲ್ಕೊಂಡಿದ್ದಾಗ ಸ್ಪೈನ್ ಅನ್ನೋದು ಕರ್ವ್, ನೆಲ ಅನ್ನೋದು ಫ್ಲಾಟ್ ಇರುತ್ತೆ. ಸೊ ಅವಾಗ ಆ ಕರ್ವ್ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ, ಅವಾಗ ನೋವು ಹೆಚ್ಚಾಗ್ಬಿಡ್ಬಹುದು. ಸೈಡಿಗೆ ಮಲ್ಕೊಂಡಿದ್ದಾಗ ನೆಲದ ಮೇಲೆ, ಭುಜದ ಮೇಲೆ ಅಥವಾ ಹಿಪ್ ಜಾಯಿಂಟ್ ಮೇಲೆ ಹೆಚ್ಚು ಒತ್ತಡ ಬಂದು ನಮ್ಗೆ ನೋವು ಹೆಚ್ಚಾಗ್ಬಿಡ್ಬಹುದು. ಅದಕ್ಕೋಸ್ಕರ ನಾವು ಯಾವ ಹಾಸಿಗೆಯನ್ನ ಬಳಸ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಅದು ನೆಲದ ಅಂದ್ರೆ ಗಟ್ಟಿ ನೆಲದ ಹಾಗೆ ಗಟ್ಟಿಯಾಗಿರಬಾರ್ದು. ಮತ್ತೆ ಸೋಫಾ ತರ ತುಂಬಾ ಮೆತ್ತಗೆ ಕೈ ಸಾಫ್ಟ್ ಆಗಿ ಕೈ ಹಾಕಿದ ತಕ್ಷಣ ಒಳಗಡೆ ಹೋಗೋ ರೀತಿಯಲ್ಲಿ, ನಮ್ಮ ದೇಹ ಒಳಗಡೆ ಹೋಗೋ ರೀತಿಯಲ್ಲಿ ಸಾಫ್ಟ್ ಕೂಡ ಇರಬಾರ್ದು. ಅಂದ್ರೆ ಮೀಡಿಯಂ ಆಗಿರ್ಬೇಕು. ನೆಲದಷ್ಟು ಗಟ್ಟಿ ಅಲ್ಲ, ಸೋಫಾದಷ್ಟು ಸಾಫ್ಟ್ ಅಲ್ಲ, ಇನ್ ಬಿಟ್ವೀನ್ ಎರಡರ ಮಧ್ಯದಲ್ಲಿ ಇರುವಂತಹ ಆ ಫರ್ಮ್ ಇರುವಂತಹ ಹಾಸಿಗೆಯನ್ನ ಬಳಸುವಂತದ್ದು ಒಳ್ಳೇದು. ಕುತ್ತಿಗೆ ನೋವಿದ್ದಾಗ ನಾವು ಸೈಡಲ್ಲಿ ಮಲ್ಕೋತೀವಿ ಅಂದ್ರೆ ನಮ್ಗೆ ಸಪೋರ್ಟ್ ಬೇಕು, ದಿಂಬ್ ಬೇಕು. ಈ ಕುತ್ತಿಗೆ ನೋವಿದ್ದಾಗ ಹೇಗೆ ದಿಂಬನ್ನ ಬಳಸಬೇಕು, ಯಾವ ದಿಂಬನ್ನ ನಾವು ಚೂಸ್ ಮಾಡಬೇಕು, ಸರ್ವೈಕಲ್ ಪಿಲ್ಲೋ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಡೀಟೇಲ್ಸ್ ಅನ್ನು ಹೇಳಿದ್ದೀನಿ. ಈ ಹಾಸಿಗೆಯಲ್ಲಿ ಯಾವ ತರ ಇರುತ್ತೆ, ಹತ್ತಿ ಹಾಸಿಗೆ, ಬೇರೆ ಬೇರೆ ರೀತಿಯಾದಂತಹ ಹಾಸಿಗೆ ಇರುತ್ತೆ. ಸ್ಪೈನ್ ಮ್ಯಾಟ್ರಸ್ ಅಂದ್ರೆ ಏನು, ಯಾವ ತರ ನಾವು ಹಾಸಿಗೆಯನ್ನ ಆಯ್ಕೆ ಮಾಡಬೇಕು, ಕೊಂಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಯಾವ ಹಾಸಿಗೆ ಒಳ್ಳೇದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಹೇಳಿದ್ದೀನಿ. ಈ ವಿಡಿಯೋ ನೋಡಾದ ನಂತರ ಈ 2 ವಿಡಿಯೋ ನೋಡಿದ್ರೆ ನಿಮ್ಗೆ ಸಂಪೂರ್ಣವಾಗಿ ಇದು ಅರ್ಥ ಆಗುತ್ತೆ. ಅದರ ಜೊತೆಗೆ ನಾವು ಹಾಸಿಗೆಯನ್ನ ಅದು ಪ್ರೆಸ್ ಆಗಿ ಒಳಗಡೆ ಒಂದು ಇಂಪ್ರೆಷನ್ ಆಗೋ ತನಕ ಕಾಯಬಾರ್ದು. ಅಂದ್ರೆ 1.5-2 ವರ್ಷದಲ್ಲಿ ನಾವು ಹಾಸಿಗೆನ ಉಲ್ಟಾ ತಿರುಗಿಸಿ ಹಾಕ್ಬೇಕು, ಅಥವಾ ದಿಂಬು ತುಂಬಾ ಸಾಫ್ಟ್ ಆಗಿ ಹೋಗ್ತಾ ಇದೆ ಅಂದ್ರೆ ದಿಂಬನ್ನ ಚೇಂಜ್ ಮಾಡಬೇಕು. ಸೊ ಇದನ್ನ ನಾವು ಮಾಡಿದೀವೋ ಇಲ್ಲ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಕೊಂಡು ಅದನ್ನ ಸರಿಪಡಿಸ್ಕೋಬೇಕು. ಸೊ ಇವತ್ತು ನಾವು ಹೇಗೆ ನಮ್ಮ ಬೆನ್ನು ಸೊಂಟ ನೋವಿದ್ರೆ ಯಾವ ರೀತಿಯ ಮಲ್ಕೋಬೇಕು, ಯಾವ ಭಂಗಿ ಇದ್ರೆ ಒಳ್ಳೇದು, ಯಾವ ತರ ಹಾಸಿಗೆ ಮತ್ತು ಕುತ್ತಿಗೆ ದಿಂಬನ್ನ ಬಳಸಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋದಿಂದ ನಿಮ್ಗೆ ಲಾಭ ಸಿಕ್ಕಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದರ ಜೊತೆ ಇದನ್ನ ಹಂಚ್ಕೊಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.